ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 11ನೇ ಕಂತು ಈಗ ಆಲ್ರೆಡಿ ಬರುತ್ತಾ ಇಲ್ವಾ ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಯಾವಾಗ ಬಿಡುಗಡೆ ಆಗ್ಬೋದು, ನಮ್ಮ ಖಾತೆಗೆ ಯಾವಾಗ ಜಮಾ ಆಗ್ಬೋದು ಅಂತಲೂ ಕೂಡ ಕೇಳ್ತಾ ಇದ್ದೀರಾ. ಅದ್ರ ಜೊತೆಯಲ್ಲಿ ಸಾಕಷ್ಟು ಜನ ಈಗ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರಲ್ಲ, ಇದು ನಿಜಾನಾ? ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಈಗ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ನಿಜ. ಅದು ಎಷ್ಟು ಗಂಟೆ ಸಮಯ ಮಾಡಿಕೊಟ್ಟಿದ್ದಾರೆ, ಎಷ್ಟು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತಿದ್ದುಪಡಿಯೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಸಾಲ ಮನ್ನಾದ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾವ ಸಾಲ ಮನ್ನಾ ಆಗ್ತಾ ಇದೆಯೋ ಇಲ್ಲೋ ಎಲ್ಲ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಇದುವರೆಗೂ ನಿಮಗೆ 10 ಕಂತುಗಳು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂದರೆ ಆ 10 ಕಂತುಗಳ ನಿಮಗೆ ರೆಫರೆನ್ಸ್ ತೊಗೊಂಡು ನಾವು ಹೇಳೋದಾದರೆ ನಿಮಗೆ ಇವತ್ತು ಈ ಜಿಲ್ಲೆಗೆ, ನಾಳೆ ಆ ಜಿಲ್ಲೆಗೆ, ಇವತ್ತು ಈ 18 ಜಿಲ್ಲೆಗೆ, ನಾಳೆ ಈ 15 ಜಿಲ್ಲೆಗೆ, 20 ಜಿಲ್ಲೆಗೆ ಅಂಥೇಳಿ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗ್ತಾಯಿಲ್ಲ, ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಸಾಕಷ್ಟು ಯೂಟ್ಯೂಬರ್ಗಳು ಇದನ್ನೇ ಮಾಡ್ತಾ ಇದ್ದಾರೆ. ಪ್ರತಿದಿನ ಜನ ಏನು ತಿಳ್ಕೊತಿದ್ದಾರೆ ಅಂದರೆ ನಮಗೆ ನಮ್ಮ ಜಿಲ್ಲೆ ಏನಾದರೂ ಇವತ್ತಿನ ಹಣ ಬಿಡುಗಡೆ ಆಗ್ತಾ ಇದೆಯಲ್ಲ, ನಮಗೆ ಇವತ್ತೇನಾದರೂ 11ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರುತ್ತಾ ಅಂಥೇಳಿ ಸಾಕಷ್ಟು ಜನ ನಮ್ಮ ಜಿಲ್ಲೆ ಇದೆಯಾ, ಆ ಲೀಸ್ಟ್ನಲ್ಲಿ ಇವ್ರು ಹೇಳೋ ಲೀಸ್ಟ್ನಲ್ಲಿ ನಮ್ಮ ಜಿಲ್ಲೆ ಇದೆಯಾ ಅಂಥೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಆ ರೀತಿ ಆಗಲ್ಲ. ಅದು ರ್ಯಾಂಡಮ್ ಆಗಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಸ್ವಲ್ಪ ಜನರಿಗೆ ಬಿಡುಗಡೆ ಆಗ್ತಾ ಹೋಗುತ್ತೆ, ಓಕೆನಾ? ಆ ರೀತಿಯಾಗಿ ಯಾವುದೇ ವಿಡಿಯೋ ಬಂದರೂ ಕೂಡ ನೀವು ನೋಡೋಕ್ಕೆ ಹೋಗಬೇಡಿ. ಆ ರೀತಿಯಾದ ಯಾವುದೇ ಇನ್ಫಾರ್ಮೇಷನ್ ಈಗ ಸರ್ಕಾರದಿಂದ ಇದುವರೆಗೂ ಕೂಡ ಕೊಟ್ಟಿಲ್ಲ, ಓಕೆನಾ? ಆಮೇಲೆ ಬರುತ್ತಾ ಇಲ್ವಾ ಅಂತ ನೀವು ಕೇಳೋದಾದರೆ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ಮೊನ್ನೆ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಅಂತ, ಓಕೆನಾ? ಈಗ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ ಮತ್ತು ಟ್ರಯಲ್ ಕೂಡ ಸ್ವಲ್ಪ ಜನರಿಗೆ ಅಂತ ಬಿಡುಗಡೆ ಮಾಡಿದ್ದಾರೆ, ಓಕೆನಾ? ನೀವು ಎಷ್ಟೇ ಹೇಳಿ, ಏನೇ ಹೇಳಿ, ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ, ಸುಳ್ಳು ಹೇಳ್ತೀರಾ, ನೀವು ಬಿಡುಗಡೆನೇ ಆಗಿಲ್ಲ ಅಂಥೇಳಿ. ಒಂದು 4ರಿಂದ 5 ಲಕ್ಷ ಜನರಿಗೆ ಬಿಡುಗಡೆ ಮಾಡಿದ್ದಂತೂ ಹೌದು. ಬಟ್ ಬಿಡುಗಡೆ ಆಗಿ ಅಲ್ಲಿಗೆ ಟ್ರಯಲ್ ಬಿಡುಗಡೆಯಾಗಿ ಅಲ್ಲಿಗೆ ಸ್ಟಾಪ್ ಆಗಿದೆ. ಈಗ ದಿನನಿತ್ಯವೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ, ಓಕೆನಾ? ಒಂದು ಸರಿ ಇನ್ನು ಬಿಡುಗಡೆ ಸ್ಟಾರ್ಟ್ ಆದರೆ ಸ್ಪೀಡಪ್ ಮಾಡ್ತೀವಿ, 10ರಿಂದ 15 ಲಕ್ಷ ಜನರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ದಿನ ಯಾವಾಗ ಬರುತ್ತೆ ಅಂತ ಸರ್ಕಾರದಿಂದನೂ ಕೂಡ ಇವತ್ತಿಗೂ ನಿಗದಿಯನ್ನು ಪಡಿಸಿಲ್ಲ. ಈಗ ಸದ್ಯದಲ್ಲೇ ನಿಮಗೆ ಇನ್ನೊಂದು 3-4 ದಿನದಲ್ಲಿ ಬಿಡುಗಡೆ ಆಗ್ಬೋದು, ಯಾವುದೇ ಡೌಟ್ ಇಲ್ಲ, ಓಕೆನಾ? ಬಿಡುಗಡೆ ಆಗೋದಂತೂ ಪಕ್ಕ. ಆಮೇಲೆ ಇನ್ನು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದು ಹೌದಾ, ನಿಜವಾಗ್ಲೂ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳಿದರೆ ನಿಮಗೆ ಬರೀ 10 ಗಂಟೆಯಿಂದ 12 ಗಂಟೆ, 12ರಿಂದ 2 ಗಂಟೆ, 2ರಿಂದ 4 ಗಂಟೆ ಈ ರೀತಿಯಾಗಿ 2 ಅವರ್ಸ್ಗಳು ಮಾತ್ರ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಭೇಟಿ ಮಾಡಿ, ಇಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಂಡು ಫೋನ್ ಮಾಡಿ ಕೇಳ್ಕೊಂಬಿಟ್ಟು ಹೋಗಿ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡಿ. ಇವತ್ತಿಂದ ಬಿಟ್ಟಿದ್ದಾರೆ. ನಾಳೆ ನಾಡಿದ್ದು ಏನಾಗುತ್ತೆ ಗೊತ್ತಿಲ್ಲ. ಅಲ್ಲಿ ನಾನು ನಿಮಗೆ ಒಂದು ಕ್ಲಾರಿಫಿಕೇಷನ್ ಹೇಳೋದೇನಪ್ಪ ಅಂದರೆ ಪ್ರತಿನಿತ್ಯ ಒಂದು ಸರಿ ಹೋಗಿ ವಿಚಾರ ಮಾಡಿ ನೋಡಿ, ಫೋನ್ಗಿನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ಒಂದು ಸರಿ ಕಮ್ಯುನಿಕೇಟ್ ಮಾಡಿಕೊಂಡು ಹೋಗೋದು ಒಳ್ಳೆಯದು ಅನಿಸುತ್ತೆ, ಓಕೆನಾ? ಹಾಗಾಗಿ ಆಮೇಲೆ ಇನ್ನೊಂದು ವಿಚಾರ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ಆಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾವುದೇ ಈ ರೀತಿಯ ಸಾಲ ಮನ್ನಾದ ಪ್ರಸ್ತಾವನೆ ಕೂಡ ಬಂದಿಲ್ಲ. ಈಗ ಆಲ್ರೆಡಿ ಕಳೆದ ಒಂದು 2-3 ತಿಂಗಳ ಹಿಂದೆ ರಾಜ್ಯ ಸರ್ಕಾರದಲ್ಲಿ ಏನು ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಅಂತ ಹೇಳಿದ್ದೆ ಹೊರತು ಯಾವುದೇ ರೀತಿ ಸಾಲ ಮನ್ನಾದ ಪ್ರಸ್ತಾವನೆ ಕೂಡ ಬಂದಿಲ್ಲ. ಏನೇ ಸಾಲ ಮನ್ನಾ ಅಂತ ಯಾರೇ ಹಾಕಿದರೂ ಕೂಡ ಅದನ್ನು ನಂಬಕ್ಕೆ ಹೋಗಬೇಡಿ, ಅದು ಫೇಕ್ ನ್ಯೂಸ್, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.